ಎಲ್ಲರಿಗೂ ಆತ್ಮೀಯ ಸ್ವಾಗತ. ಶಾಲೆಯಲ್ಲಿ ನೀರು ಕುಡಿಯೋಕೆ ಬಿಡದ ಹುಡುಗ ದೇಶದ ಸಂವಿಧಾನ ಬರೆದ ಹೇಗೆ ಗೊತ್ತಾ? ಅದನ್ನೇ ತಿಳಿದುಕೊಳ್ಳೋಣ ಬನ್ನಿ. ಅವರೇ ಡಾಕ್ಟರ್ BR ಅಂಬೇಡ್ಕರ್ ಅವರು. ಬಾಲ್ಯದಲ್ಲಿ ಸವರ್ಣೀಯರ ಮಡಿವಂತಿಕೆಯ ಕೋಪತಾಪಗಳಿಂದ ಬೆಳೆದವರು. ಸಾಕಷ್ಟು ಅವಮಾನ ಅನುಭವಿಸಿದವರು. ಅವರೇ ಓದಿ ಇಡೀ ವಿಶ್ವದಲ್ಲಿಯೇ ಅತಿ ಹೆಚ್ಚು ಪದವಿಯನ್ನು ಪಡೆದರು. ಅವರು ಸುಮಾರು 32 ಪದವಿಯನ್ನು ಪಡೆದಿದ್ದರು. 64 ವಿಷಯದಲ್ಲಿ PhDಯನ್ನು ಪಡೆದಿದ್ದರು. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ 130 ಕೋಟಿ ಜನರಿಗೆ ಸಮಾನ ಹಕ್ಕು ಕೊಡೋ ಸಂವಿಧಾನವನ್ನು ಬರೆದರು. ಆಧುನಿಕ ಮನು ಎಂದು ಕರೆಸಿಕೊಂಡಿರುವ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಹಾರಾಷ್ಟ್ರದ ರತ್ನಾಗಿರಿ ಜಿಲ್ಲೆಯ ಅಂಬಾವಾಡಿ ಎಂಬ ಗ್ರಾಮದಲ್ಲಿ, ಪ್ರಸ್ತುತ ಇಂದಿನ ಮಧ್ಯಪ್ರದೇಶದ ಮಾಹು ಎಂಬಲ್ಲಿ 1891 ಏಪ್ರಿಲ್ 14ರಂದು ಮೆಹರ್ ಜಾತಿಗೆ ಸೇರಿದ ಕುಟುಂಬವೊಂದರಲ್ಲಿ ಜನಿಸಿದರು. ಇವರ ತಂದೆ ರಾಮ್ಜಿ ಸಕ್ಪಾಲರವರು ಸುಬೇದಾರನು ಮತ್ತು ಸೇನಾ ಶಿಕ್ಷಣ ಶಾಲೆಯಲ್ಲಿ ಅಧ್ಯಾಪಕರಾಗಿದ್ದರು. ತಾಯಿ ಭೀಮಾಬಾಯಿಯರಾಗಿದ್ದರು. ಬಾಲ್ಯದಲ್ಲಿ ಇವರ ಪ್ರತಿಭೆಯನ್ನು ಕಂಡು ಅಂಬೇಡ್ಕರ್ ಎಂಬ ಗುರುಗಳು ತಮ್ಮ ಉಪನಾಮವನ್ನು ಭೀಮರಾವರವರಿಗೆ ನೀಡಿದರು. ಅಂದಿನಿಂದ ಭೀಮರಾವರವರು ಅಂಬೇಡ್ಕರ್ ಎಂದು ಹೆಸರಾದರು. ಅಂಬೇಡ್ಕರ್ ಅವರು 14 ವರ್ಷದವನಿದ್ದಾಗ 9 ವರ್ಷದ ರಮಾಬಾಯಿ ಎಂಬುವರನ್ನು ಮದುವೆಯಾದರು. ಮುಂದೆ 1935ರಲ್ಲಿ ಅವರು ತೀರಿಕೊಂಡರು. ನಂತರ 1948ರಲ್ಲಿ ಶಾರದಾ ಕಬೀರರೊಡನೆ ಎರಡನೇ ವಿವಾಹವಾದರು. ಅಂಬೇಡ್ಕರರಿಗೆ ಯಶವಂತನೆಂಬ ಮಗನಿದ್ದನು. ಭಗವಾನ್ ಬುದ್ಧ ಅವರ ಅಚ್ಚುಮೆಚ್ಚಿನ ದೇವರಾಗಿದ್ದರು. ಅಂಬೇಡ್ಕರ್ ಅವರು ಬಾಂಬೆಯಲ್ಲಿ ವಕೀಲರಾಗಿ, ಬರೋಡಾದ ಮಹಾರಾಜರ ಸರ್ಕಾರದಲ್ಲಿ ಸೇನಾ ಖಾತೆಯ ಕಾರ್ಯದರ್ಶಿಯಾಗಿ, ಮುಂಬೈನ ಸೈಡನ್ ಹ್ಯಾಮ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ, ಮುಂಬೈ ಶಾಸಕಾಂಗದ ಸದಸ್ಯರಾಗಿ, ಭಾರತ ಸರ್ಕಾರದ ಪ್ರಥಮ ಕಾನೂನು ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದರು. ಮುಂದೆ ಇವರು 1956 ಡಿಸೆಂಬರ್ 6ರಂದು ಬಾಂಬೆಯಲ್ಲಿ ನಿಧನರಾದರು. ಇವರು 5 ದೊಡ್ಡ ಸಾಧನೆಗಳೆಂದರೆ, ಮೊದಲನೇದಾಗಿ ಸಂವಿಧಾನವನ್ನು ರಚನೆಯನ್ನು ಮಾಡಿದ್ದು. ಇವರು ಭಾರತದ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ಸುಮಾರು 2 ವರ್ಷ 11 ತಿಂಗಳು 18 ದಿನಗಳ ಕಾಲವನ್ನು ತೆಗೆದುಕೊಂಡು ಸಂವಿಧಾನವನ್ನು ರಚಿಸಿದರು. ಅದು 1950 ಜನವರಿ 26ರಂದು ಜಾರಿಗೆ ಬಂದಿತು. ಇನ್ನು ಎರಡನೆಯ ದೊಡ್ಡ ಸಾಧನೆ ಅಂತಂದರೆ ಜಾತಿ ಪದ್ಧತಿ ವಿರುದ್ಧ ಹೋರಾಟ. ಇವರು ದಲಿತರ ನೋವು ನಲಿವುಗಳನ್ನು ಅರಿತವರಾಗಿದ್ದರು. ಅದಕ್ಕಾಗಿ ಅಸ್ಪೃಶ್ಯತೆಯ ಪಿಡುಗನ್ನು ನಿವಾರಿಸಲು 1924ರಲ್ಲಿ ಬಹಿಷ್ಕೃತ ಹಿತಕಾರಿಣಿ ಸಭಾವನ್ನು ಸ್ಥಾಪಿಸಿದರು. ಇದು ದಲಿತರಲ್ಲಿ ಜಾಗೃತಿಯನ್ನು ಮೂಡಿಸುವುದಲ್ಲದೆ ಅವರಿಗೆ ಶಿಕ್ಷಣ, ವಸತಿ ಗೃಹಗಳ ನಿರ್ಮಾಣ ಮುಂತಾದ ಕಾರ್ಯಗಳನ್ನು ಕೈಗೊಂಡಿತು. ಅದಕ್ಕಾಗಿ ಅಂಬೇಡ್ಕರ್ ಅವರು ಬ್ರಿಟಿಷರ ನೆರವಿಲ್ಲದೆ ದಲಿತರ ಉದ್ಧಾರ ಅಸಾಧ್ಯವೆಂದ ಅರಿತು ಬ್ರಿಟಿಷ್ ಸರ್ಕಾರ ದಲಿತರಿಗೆ ನ್ಯಾಯವನ್ನು ದೊರಕಿಸಿ ಕೊಡಬೇಕೆಂದು ಹೇಳಿದರು. ಅಂಬೇಡ್ಕರ್ ಅವರು ಶೂದ್ರರು ಯಾರು? ಬುದ್ಧ ಹಾಗೂ ಬೌದ್ಧ ಧರ್ಮ, ಬುದ್ಧ ಮತ್ತು ಕಾರ್ಲ್ ಮಾರ್ಕ್ಸ್, ಕಾಂಗ್ರೆಸ್ ಮತ್ತು ಗಾಂಧಿ ಅಸ್ಪೃಶ್ಯರಿಗೆ ಏನು ಮಾಡಿದರು ಎಂಬ ಕೃತಿಗಳನ್ನು ಮತ್ತು ಮೂಕ ನಾಯಕ, ಬಹಿಷ್ಕೃತ ಭಾರತ, ಸಮತಾ ಎಂಬ ಪತ್ರಿಕೆಗಳನ್ನು ಆರಂಭಿಸಿದರು.
ಈ ಪತ್ರಿಕೆಗಳನ್ನು ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸುವುದಕ್ಕಾಗಿ ಅನೇಕ ಲೇಖನಗಳನ್ನು ಬರೆದರು. ಇವರು ಕಾರ್ಮಿಕ ನಾಯಕರಾಗಿ ಮಂತ್ರಿಯಾಗಿ ಕಾರ್ಮಿಕ ಪಕ್ಷವನ್ನು ಸ್ಥಾಪಿಸಿ ಲಕ್ಷಾಂತರ ಕಾರ್ಮಿಕರನ್ನು ಸಂಘಟಿಸಿದರು. ವೈಸ್ರಾಯರ ಸಚಿವ ಸಂಪುಟದಲ್ಲಿ ಕಾರ್ಮಿಕ ಸಚಿವನಾದ ಅಂಬೇಡ್ಕರ್ ಅವರು ಕಾರ್ಮಿಕರಿಗಾಗಿ ವಸತಿ, ಶಿಕ್ಷಣ, ವೈದ್ಯಕೀಯ, ವೇತನ ಭತ್ಯೆ ಇನ್ನೂ ಮುಂತಾದ ಹಲವಾರು ಸಮಸ್ಯೆಗಳನ್ನು ಕುರಿತು ಬಗೆಹರಿಸಿದರು. ಅಷ್ಟೇ ಅಲ್ಲ, ಈ ಕಾರ್ಮಿಕರಿಗೆ 8 ಗಂಟೆ ಕೆಲಸ ಮತ್ತು ESI, ಕಾರ್ಮಿಕರಿಗೆ ರಜೆ ಇವೆಲ್ಲವುಗಳನ್ನು ದೊರಕಿಸಿಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಅಷ್ಟೇ ಅಲ್ಲ, ಈ ಅಂಬೇಡ್ಕರ್ ಅವರು ಎಲ್ಲರಿಗೆ ಶಿಕ್ಷಣವನ್ನು ನೀಡುವುದಕ್ಕಾಗಿ ಶಿಕ್ಷಿತರಾಗಿರಿ, ಸಂಘಟಿತರಾಗಿರಿ ಮತ್ತು ಹೋರಾಡಿರಿ ಎಂದು ಈ 3 ಸೂತ್ರಗಳನ್ನು ಅನುಸರಿಸಿದರು. ಇವರು ಶಿಕ್ಷಣಕ್ಕಾಗಿ ಹೇಳಿದ ಒಂದೇ ಒಂದು ಮಾತು ಬಹಳ ಮಹತ್ವದ್ದಾಗಿದ್ದು, ಅದು ಏನಪ್ಪ ಅಂತಂದರೆ, ಶಿಕ್ಷಣವೇ ಹುಲಿಯ ಹಾಲು, ಆ ಹುಲಿ ಹಾಲು ಕುಡಿದವನು ಗರ್ಜಿಸದೇ ಇರುವುದಿಲ್ಲ ಎಂಬ ಮಾತನ್ನು ಅವರು ಹೇಳಿದರು. ಅದಕ್ಕಾಗಿ ಶಿಕ್ಷಣದಲ್ಲಿ ಬದಲಾವಣೆಯನ್ನು ತರುವುದಕ್ಕೋಸ್ಕರವಾಗಿ 1942ರಲ್ಲಿ ಜನತಾ ಎಜುಕೇಷನ್ ಸೊಸೈಟಿಯನ್ನು ಸ್ಥಾಪಿಸಿದರು. ಆ ಮೂಲಕ ದಲಿತರಿಗೆ ಶಿಕ್ಷಣವನ್ನು ನೀಡಿ ಅವರ ಏಳಿಗೆಗಾಗಿ ಉದ್ಧಾರಕ್ಕಾಗಿ ಶ್ರಮಿಸಿದರು. ಅಷ್ಟೇ ಅಲ್ಲ, 1946ರಲ್ಲಿ ಸಿದ್ಧಾರ್ಥ ಕಾಲೇಜನ್ನು ಆರಂಭಿಸಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಮಹಿಳಾ ಹಕ್ಕುಗಳಿಗಾಗಿ ಹೋರಾಟ ಮಾಡಿದರು. ಅವರು ಮಹಿಳೆಯರಿಗೆ ಸಮಾನತೆಯನ್ನು ಪ್ರತಿಪಾದಿಸಲು ಸಂಸತ್ತಿನಲ್ಲಿ ಹಿಂದೂ ಕೋಡ್ ಬಿಲ್ಲನ್ನು ಮಂಡಿಸಿದರು. ಹಿಂದೂ ಕೋಡ್ ಬಿಲ್ ಜಾರಿಗೆ ತರುವುದರ ಮೂಲಕ ಮಹಿಳೆಯರಿಗೆ ಆಸ್ತಿ ಹಕ್ಕು ಮತ್ತು ವಿಚ್ಛೇದನದ ಹಕ್ಕನ್ನು ಕೊಡಿಸಿದರು. ಜಾತಿ ಪದ್ಧತಿಯ ವಿರುದ್ಧ ಹೋರಾಡಿದ ಅವರು ಹೇಳಿದ ಹಾಗೆ ನಾನು ಹುಟ್ಟಿದ ಜಾತಿಯಲ್ಲಿ ಸಾಯುವುದಿಲ್ಲ ಅಂತ ಹೇಳಿ 1956ರಲ್ಲಿ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡರು. ಬೌದ್ಧ ಧರ್ಮದ ಕಡೆಗೆ ಒಲವು ತೋರಿದ ಡಾಕ್ಟರ್ BR ಅಂಬೇಡ್ಕರ್ ಅವರು ನಾಗಪುರ ದಲಿತ ಸಮ್ಮೇಳನದಲ್ಲಿ ಸುಮಾರು 5 ಲಕ್ಷ ದಲಿತರೊಂದಿಗೆ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡು ಅನಂತರ ಬೌದ್ಧ ಧರ್ಮದ ತತ್ವಗಳನ್ನು ಪ್ರಚಾರ ಮಾಡಲಾರಂಭಿಸಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರು 1927ರಲ್ಲಿ 10,000 ದಲಿತರೊಡನೆ ಹೋಗಿ ಕೋಲಾಬ್ ಜಿಲ್ಲೆಯ ಮಹಡನ್ ಕೆರೆಯ ನೀರನ್ನು ಕುಡಿದರು. ಪ್ರಕೃತಿ ಕೊಟ್ಟ ನೀರು, ಗಾಳಿ, ಬೆಳಕುಗಳನ್ನು ಬಳಸಲು ಪ್ರತಿಯೊಬ್ಬರಿಗೂ ಹಕ್ಕು ಉಂಟು ಎಂದು ಹೇಳಿದರು. ಹೀಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಆಧುನಿಕ ಮನು, ದಲಿತ ಸೂರ್ಯ, ಸಂವಿಧಾನ ಶಿಲ್ಪಿ, ಸಂಹಿತಾ ಶಿಲ್ಪಿ, ಭಾರತ ರತ್ನ, ಭಾರತ ಭಾಗ್ಯವಿಧಾತ ಎಂದು ಕರೆಯಿಸಿಕೊಂಡರು. ಅಷ್ಟೇ ಅಲ್ಲ, ಹರಿಜನರ ಉದ್ಧಾರಕರಾಗಿ, ಸಂವಿಧಾನ ಶಿಲ್ಪಿಯಾಗಿ, ಆಧುನಿಕ ಮನುವಾಗಿ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೆಯಿಸಿಕೊಂಡು ಭಾರತದ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದರು. ಸಮಾಜದ ಒಳಿತಿಗಾಗಿ ಸಂಘಟನೆಗಳು ಇರಬೇಕೇ ಹೊರತು ತಮ್ಮ ಸ್ವಾರ್ಥ ಜೀವನಕ್ಕಾಗಿ ಅಲ್ಲ. ಅಂಬೇಡ್ಕರರ ಯಾವ ಮಾತು ನಿಮಗೆ ಇಷ್ಟವಾಯಿತು ಎಂಬುದನ್ನು ಕಾಮೆಂಟ್ಸ್ ಮಾಡಿ ಹೇಳಿರಿ. ಅವರ ಕೊನೆಯ ಮಾತು ಏನೆಂದರೆ, ನಾನು ಹೋಗಬಹುದು, ಆದರೆ ನನ್ನ ವಿಚಾರಗಳು ಬದುಕಿರುತ್ತವೆ ಎಂದು ಹೇಳಿದರು. ಅವರು ಹೇಳಿದಂತೆ ಇಂದಿಗೂ ಕೂಡ ಅವರ ವಿಚಾರಗಳು ಜೀವಂತವಾಗಿವೆ. ಈ ವಿಡಿಯೋ ಲೈಕ್ ಆದರೆ ಜೈ ಭೀಮ್ ಜಿ ಎಂದು ಕಮೆಂಟ್ಸ್ ಮಾಡಿರಿ. ಹಾಗೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಎಂದು ಹೇಳುತ್ತಾ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.